ನಮ್ ತಂದೆ ಲಾಯರು, ನಾನು ಅದನ್ನೇ ಓದ್ಲಿ ಅಂತ ಈ ಕೋರ್ಸ್ಗೆ ಹಾಕಿದ್ದಾರೆ. ಆದ್ರೆ ನನಗೆ ಒಂಚೂರು ಇಷ್ಟ ಇಲ್ಲ. ಏನ್ ಮಾಡ್ಲಿ ಬಸ್ಸು? ಅಯ್ಯೋ, ಇದ್ಯಾವ್ ದೊಡ್ಡ ಪ್ರಾಬ್ಲಮ್. ಎಲ್ಲಾ ತಂದೆ ತಾಯಂದ್ರು ತಮ್ಮ ಕನಸನ್ನ ಮಕ್ಳು ಮೂಲಕ ನೆರವೇರಿಸಬೇಕು ಅಂತ ಅನ್ಕೋತಾರೆ. ಅವ್ರಿಗೋಸ್ಕರ ನೀನ್ ಓದು. ಏನ್ ಹೋಗುತ್ತೆ ಗಂಟು ನಿನಗೆ? ನಾಳೆ ನಿನಗೆ ಗೊತ್ತಾಗುತ್ತೆ ಅವ್ರ ದಾರಿ ಸರಿನಾ ನಿನ್ ದಾರಿ ಸರಿನಾ ಅಂತ. ಬಸ್ಸು, ನಾನ್ ಸ್ಕೂಲಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೆ. ಆದ್ರೆ ಯಾಕೋ ಏನೋ ಕಾಲೇಜಿಗೆ ಬಂದ್ಮೇಲೆ ನನ್ ಮಾರ್ಕ್ಸ್ ಎಲ್ಲ ಪಾತಾಳಕ್ಕೆ ಇಳ್ದೋಗಿದೆ. ಒಂಚೂರು ಅರ್ಥ ಆಗ್ತಿಲ್ಲ. ಯಾವಾಗ್ಲೂ ಓದ್ತೀನಿ, ಆದ್ರೂ ಈ ವಯಸ್ಸೇ ಹಿಂಗೆ. ಸ್ವಲ್ಪ ಕೂಲ್ ಆಗಿರು. ಕಾಲೇಜಿಗೆ ಬರೋದೇ ಓದೋದಕ್ಕಿಂತ ಎಲ್ಲಾರ್ಗೂ ಗೊತ್ತು. ನಿನಗೆ ಇಷ್ಟವಾದ ಕೆಲಸ ಏನಾದ್ರೂ ಮಾಡು, ಆಗ ಮನಸ್ಸು ಹಗುರ ಆಗುತ್ತೆ. ಓದಿದ್ದು ನಿನ್ ತಲೆಗೆ ಹತ್ತುತ್ತೆ. ನೀವ್ ಹೇಳಿದ್ ಕರೆಕ್ಟ್ ಅನ್ಸುತ್ತೆ. ಬಾಸು, ನನ್ ಬಾಯ್ ಫ್ರೆಂಡ್ ಮದ್ವೆ ಆಗೋಣ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇದ್ದಾನೆ. ಬಟ್ ನನ್ಗೆ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅವನ ಕಾಯ ಕೇಳು. ಕಾಯಲ್ವಂತೆ. ನೀನ್ ಒಪ್ತೇ ಇದ್ರೆ ಬೇರೆಯವ್ಳನ್ನ ಮದ್ವೆ ಆಗ್ತೀನಿ ಅಂತ ತುಂಬಾ ಬೆದರಿಕೆ ಹಾಕ್ತಿದ್ದಾನೆ. ಅದ್ರಲ್ಲೇ ಗೊತ್ತಾಗುತ್ತಲ್ಲ ಅವ್ನು ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟೀಚರ್. ಎಲ್ರೂ ಬಸವರಾಜಿಂದ ತುಂಬಾ ಕಲಿತಾ ಇರೋ ಹಾಗಿದೆ. ಓಕೆ, ಲೆಟ್ಸ್ ಬಿಗಿನ್. ಇವತ್ತು ಲೆಫ್ಟ್ ಅಂಡ್ ರೈಟ್ ಸೈಡ್ ಆಫ್ ದ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. Yes, I got it. ಗಣು ಬೇಗ ಬಾ. ಓ ಮಮ್ಮಿ, ನಾನು 8:47 ಮುಂಚೆ ಊಟ ಮಾಡಲ್ಲ, ನಿನಗೆ ಗೊತ್ತು. ಯಾಕೆ ಡಿಸ್ಟರ್ಬ್ ಮಾಡ್ತೀಯ? ನಾನ್ ನಿನ್ನ ಕರೆದಿದ್ದು ಊಟ ಮಾಡೋದಕ್ಕಲ್ಲ. ನಿನ್ಗೆ ಹುಡುಗಿ ಸಿಕ್ಬಿಟ್ಲು. ಹುಡುಗಿ? ಹುಡುಗಿ ಅಂತ ಹೇಳಕ್ಕಾಗಲ್ಲ. ಆಕೆಗೆ 35 ವರ್ಷ. ಕೇರಳದವಳಂತೆ. ಮಸಾಜ್ ಮಾಡ್ತಾಳಂತೆ. ನೀನ್ ಮದುವೆ ಮಾಡ್ಕೊಂಡ್ರೆ ನನ್ಗೂ ಆಗಾಗ ಮೈ ಕೈ ನೋವು ಇರುತ್ತೆ ನೋಡು. ನಾನು ಸ್ವಲ್ಪ ಮಸಾಜ್ ಮಾಡಿಸ್ಕೋಬಹುದು. ನೀನು ಮಾಡಿಸ್ಕೋಬಹುದು. ಯೋಚನೆ ಮಾಡು. ಮಮ್ಮಿ, ನಿನಗೆ ಕಾಫಿ ಬೇಕು ಅಂದ್ರೆ ಕಾಫಿ ಕುಡಿ. ಕಾಫಿ ಎಸ್ಟೇಟೇ ಬೇಕು ಅಂದ್ರೆ ಹೆಂಗೆ? ನಿನಗೆ ಮೈಕೈ ನೋವಾದ್ರೆ ಯಾವ್ದಾದ್ರು ಮಸಾಜ್ ಪಾರ್ಲರ್ಗೆ ಹೋಗ್ಬಿಟ್ಟು ಮಸಾಜ್ ಮಾಡಿಸ್ಕೊ. ಪಾರ್ಲರ್ ಮನೆಗೆ ತರ್ತೀನಿ ಅಂದ್ರೆ ಹೆಂಗೆ? ವಾಟ್ ಮಮ್ಮಿ, ನಾನ್ ಸೆನ್ಸ್. ನಾನ್ ಇನ್ನೇನ್ ಮಾಡ್ಲಿ? ಸ್ಟೂಡೆಂಟ್ ಆಗಿದ್ದಾಗ ಯಾರನ್ನಾದ್ರೂ ಲವ್ ಮಾಡ್ತೀಯಾ ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ. ಆಮೇಲೆ ನಿನ್ ಕೊಲೀಗ್ನ ಯಾರನ್ನಾದ್ರೂ ಲವ್ ಮಾಡ್ತೀಯಾ ಅನ್ಕೊಂಡಿದ್ದೆ, ಅದೂ ಆಗ್ಲಿಲ್ಲ. ನೀನಿನ್ನು ಚಿಕ್ಕವನು ಅನ್ಕೊಂಡ್ಬಿಟ್ಟಿದ್ಯಾ? ಮೈ ಡಿಯರ್ ಸನ್, ಯು ಆರ್ ನಾಟ್ ಗೆಟಿಂಗ್ ಯಂಗರ್ ಎನಿಮೋರ್. ಮೈಂಡ್ ಇಟ್. ನನ್ನ ವಿಷಯ ಬಿಡು. ನೀನು ನಿನ್ ವಯಸ್ಸಿನವ್ರ ತರ ಇರಕ್ಕೆ ನಿಂಗೆ? ವಯಸ್ಸಾದವರು ದೇವಸ್ಥಾನಕ್ಕೆ ಹೋಗ್ತಾರೆ, ವಾಕಿಂಗ್ ಮಾಡ್ತಾರೆ, ಅಥವಾ ಬೇಜಾರಾದ್ರೆ ಲಾಫಿಂಗ್ ಕ್ಲಬ್ ಸೇರ್ಕೋತಾರೆ. ನೀನು ಅಂತದ್ದೇನಾದ್ರೂ ಮಾಡು. ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು. ನಿನ್ ಜೊತೆಲಿದ್ರೆ ನನಗೆ ಲಾಫಿಂಗ್ ಕ್ಲಬ್ ಗತಿ. ಈ ಮನೆಯಲ್ಲಿ ಸಂತೋಷ ಎಲ್ಲಿದೆ? ವೇರ್ ಇಸ್ ದ ಹ್ಯಾಪಿನೆಸ್? ನಾನೊಬ್ಳೆ ಕೂತ್ಕೊಂಡ್ ನತ್ತಿರ್ಬೇಕಷ್ಟೇ. ಬಣ್ಣ ನಮ್ಮ ಮಾನಸಿಕ ಸ್ಥಿತಿಯ ಒಂದು ಪ್ರತಿಬಿಂಬ. ಫಾರ್ ಎಕ್ಸಾಂಪಲ್, ಹಳದಿ ಬಣ್ಣ ಆಶಾ ಹಾಗೂ ಉತ್ಸಾಹದ ಒಂದು ಸಂಕೇತ. ನೀಲಿ ಮತ್ತೆ ಹಸಿರು ಬಣ್ಣ ನಮ್ಮ ಮನಸ್ಸನ್ನ ಶಾಂತವಾಗಿ ಮಾಡುತ್ತೆ. ಇಟ್ ಟೋಟಲಿ ರಿಲ್ಯಾಕ್ಸಸ್ ಯು. ಮೇಡಮ್, ಅಯ್ಯೋ ಸಾರಿ, ಗೊತ್ತಾಗ್ಲಿಲ್ಲ. ಅದು ಇಟ್ಸ್ ಓಕೆ. ನಂದೇ ತಪ್ಪು, ದಯವಿಟ್ಟು ಕ್ಷಮಿಸಿ. ಪರವಾಗಿಲ್ಲ ಬಿಡಿ, ಏನೂ ಆಗಿಲ್ಲ. ರಿಲ್ಯಾಕ್ಸ್. ಇವೆಲ್ಲ ಈಗ ತಾನೇ ಬಂದಿರೋ ಲೇಟೆಸ್ಟ್ ಸೀರೆಗಳು ಸರ್. ಮದುವೆ ಫಿಕ್ಸ್ ಆಗೋಯ್ತಾ ಸರ್? ಇದೆಲ್ಲ ನಿಮ್ ಸೊಸೆಗ? ಅಲ್ಲ, ನಾನು ಹೀರೋಯಿನ್ಗೆ. ಇವೆಲ್ಲ ಪ್ಯಾಕ್ ಮಾಡಿ. ಸರಿ ಸರ್. ಹಲೋ, ಸೀರೆನ ಸೀರೆಗೆ ಹ್ಯಾಂಡಲ್ ಮಾಡಿ. ಸರಿ ಸರ್. ನಿಮಗೆ ಮದುವೆ ಆಗಿದೆ? ಇಲ್ಲ ಸರ್. ಮತ್ತೆ ಹುಷಾರು. ಆಯ್ತು. ಹಾ, ಹೆಲ್ಪ್ ಮಾಡ್ಲಾ ಸರ್? ಯಾಕೆ ಆಮೇಲೆ ಸೀರೆ ಉಡ್ಸೋಕೆ ಹೆಲ್ಪ್ ಮಾಡ್ಬೇಕಂತ ಕೇಳ್ತೀಯಾ? ಅದೆಲ್ಲ ಏನು ಬೇಡ. ಆ ಇಂಗ್ಲಿಷ್ ಹೋಮ್ ವರ್ಕ್ ಬೇರೆ ಇದೆ, ಅದನ್ನ ಓದ್ಕೋ. ಆಮೇಲೆ ನೀನು ನಂಗೆ ಹೇಳ್ಕೊಡ್ಬೇಕು. ಹೋಮ್ ವರ್ಕ? ಬರ್ತಾ ಈ ಕೆಲಸ ಸೆಕ್ರೆಟರಿ ಮ್ಯಾನೇಜರ್ ಕೆಲಸಕ್ಕಿಂತ ಕುಲ್ಗೆಟ್ಟೋಯ್ತು. ಕರ್ಮ. ಓ, ನೀವಾ? ವಾಟ್ ಅ ಸರ್ಪ್ರೈಸ್. ಒಳಗ್ ಬರ್ಬೋದಾ? ಖಂಡಿತ, ಪ್ಲೀಸ್ ಬನ್ನಿ. ಕೂತ್ಕೊಳ್ಳಿ.
ಮನೆ ತುಂಬಾ ಚೆನ್ನಾಗಿದೆ. ಒಂದ್ ಹೆಣ್ಣು ಮನೇಲಿದ್ರೇನೆ ಅದಕ್ಕೆ ಲಕ್ಷಣ ಬರೋದು. ಥ್ಯಾಂಕ್ ಯು. ಹಾ ತಗೊಳ್ಳಿ. ಇದೆಲ್ಲ ಏನು? ಇದೆಲ್ಲ ಏನು ಬೇಕಿರ್ಲಿಲ್ಲ. ತಪ್ಪು ನಾನ್ ಮಾಡ್ದೆ, ಅದನ್ನ ಸರಿಪಡಿಸೋದು ನನ್ ಕರ್ತವ್ಯ. ಅಯ್ಯೋ, ಅದೊಂದು ಆಕ್ಸಿಡೆಂಟ್ ಅಷ್ಟೇ. ಕಲರ್ ಸೀರೆ ತಂದಿದ್ದೀನಿ, ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಅದು ಬಿಳಿ ಸೀರೆ ಉಟ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ. ಕಾರಣ ಕೇಳ್ಬೋದಾ? ನಿಮ್ ಯಜಮಾನ್ರು? ನಾನು ನನಗ್ ಮದ್ವೆ ಆಗಿಲ್ಲ. ಅದು ನಾನ್ ಪ್ರೀತಿ ಮಾಡಿದವರು ನನಗ್ ಮೋಸ ಮಾಡಿದಾಗ ನನ್ನ ಜೀವನದಲ್ಲಿ ಬಣ್ಣಗಳ ಅರ್ಥನೇ ಹೊರಟೋಯ್ತು. ಸಾರಿ. ದಟ್ಸ್ ಓಕೆ. ಬಹಳ ಹಿಂದಿನ ಕಥೆ ಅದು. ಈಗ ಬಿಳಿ ಸೀರೆ ಉಟ್ಟು ಅಭ್ಯಾಸ ಆಗೋಗಿದೆ. ಒಬ್ಬ ಪ್ರಸಿದ್ಧ ಫೋಟೋಗ್ರಾಫರ್ ನಮ್ ದೇಶದ ಬಗ್ಗೆ ಏನ್ ಹೇಳಿದಾರೆ ಗೊತ್ತಾ? ಕಪ್ಪು ಬಿಳುಪು ಚಿತ್ರಗಳು ನಮ್ ದೇಶಕ್ಕೆ ನ್ಯಾಯ ಒದಗಿಸಲ್ವಂತೆ. ಯಾಕೆಂದ್ರೆ ನಮ್ ದೇಶದಲ್ಲಿ ಅಷ್ಟೊಂದು ಬಣ್ಣಗಳಿದೆಯಂತೆ. ಆ ಮಾತು ನಿಮ್ ವಿಷಯದಲ್ಲಿ ನಿಜ ಅನ್ಸುತ್ತೆ. ಥ್ಯಾಂಕ್ ಯು. ನೋ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಮೇಡಮ್. ಮ್ಯಾಮ್ ಏನ್ ಹೇಳೋದ್ ಬೇಡ. ಬಾಯ್. Hey, ma'am. Yes. You're looking so beautiful. Trust me. Thank you. ಸೀರೆ ಯಾರು ಸೆಲೆಕ್ಟ್ ಮಾಡಿದ್ದು ma'am? ಯಾಕೆ? ನಿಮಗೇನ್ ಸೂಟ್ ಆಗುತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. She's gorgeous. ಏನ್ ಮೇಡಮ್, ಯಾವ್ದೋ ಮದ್ವೆಗೆ ಹೋಗ್ತಾ ಇರಂಗಿದ್ದೀರಾ? ಅವರೇ ಮದ್ವೆ ಆಗೋಂಗಿದ್ದಾರೆ ಅಲ್ವೇನಾ? ದಟ್ಸ್ ಇನಫ್ ಬಾಯ್ಸ್. ನಾಚ್ಕೋಬೇಡಿ ಬಿಡಿ ಮೇಡಮ್. ನೋಡಕ್ ತುಂಬಾ ಹಾಟ್ ಆಗಿ ಕಾಣ್ತಾ ಇದ್ದೀರಾ. ನಿಮ್ಮನ್ನ ನೋಡ್ದವ್ರೆಲ್ಲ ಫುಲ್ ಫಿದಾ ಆಗ್ಬಿಡ್ತಾರೆ. ಹೇ, ಏನೋ ಕ್ಲಾಸ್ ಇಲ್ವಾ ನಿಮ್ಗೆ? ಸುಮ್ನೆ ಹೋಗಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನೀವು ಒಬ್ಬ ಟೀಚರ್ ಆಗಿ ನಿಮ್ಮ ವರ್ತನೆನ ಈ ರೀತಿ ಅನಿರೀಕ್ಷಿತ ಬದಲಾಯಿಸ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಐ ಮೀನ್ ಐ ಡೋಂಟ್ ಲೈಕ್ ಇಟ್. ಬಟ್ ಸರ್ ಅದು ನೀವು ನಿಮ್ಮ ವಾಟ್ಸ್ ದ ನೀಡ್ ಫಾರ್ ದಿಸ್ ಡ್ರಾಸ್ಟಿಕ್ ಚೇಂಜ್? ಯಾಕೆ ಬದಲಾಗ್ಬಿಟ್ರಿ? ಓಹ್, ಇದಾ? ನಿಮ್ಗೆ ಬಸವರಾಜ್ ಗೊತ್ತಲ್ಲ ಸರ್? ಅವರು ಆವತ್ತು ನನ್ನ ಸೀರೆ ಮೇಲೆ ಪೇಂಟ್ ಚೆಲ್ಬಿಟ್ರು. ಅದಕ್ಕೆ ಇದನ್ನ ಹೊಸದಾಗಿ ತಂದ್ಕೊಟ್ರು. ಪಾಪ ಒಳ್ಳೆ ಮನುಷ್ಯ ಅಲ್ಲ ಸರ್? ಬಸವರಾಜ್, ದಟ್ ಮಿಡ್ಲ್ ಏಜ್ಡ್ ಫೆಲೋ, ಆ ಸ್ಟೂಡೆಂಟ್ ಕೇವಲ ಪೇಂಟ್ ಚೆಲ್ಲಿದ್ರು ಅಂತ ನಿಮ್ಮ ಸಿದ್ಧಾಂತನೇ ಬದಲಾಯಿಸ್ಕೊಳ್ಳೋದಾ? ಮೀನ್ ಸ್ಯಾಕ್ರಿಫೈಸ್ ಯುವರ್ ಪ್ರಿನ್ಸಿಪಲ್ಸ್? ಹಾಗಲ್ಲ ಸರ್. ಮತ್ತೆ ಹಾಗೆ? ಒಬ್ಬ ಫೇಮಸ್ ಫೋಟೋಗ್ರಾಫರ್ ಹೇಳಿರೋದು ಕೇಳಿದೀರಾ? ಕೇಳಿಲ್ಲ. ನಮ್ಮ ಭಾರತ ದೇಶಕ್ಕೆ ಕಪ್ಪು ಮತ್ತೆ ಬಿಳುಪು ರಂಗು ನ್ಯಾಯ ಕೊಡಲ್ವಂತೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಬಣ್ಣಗಳಿವೆಯಂತೆ. ಅದಕ್ಕೆ ನಾನು ಅನ್ಕೊಂಡೆ, ನನ್ನ ಜೀವನದಲ್ಲೂ ಬಣ್ಣಗಳು ಯಾಕಿರಬಾರ್ದು ಅಂತ. ಅಲ್ವಾ ಸರ್? ಸರ್, ನನ್ನ ಕ್ಲಾಸಿಗೆ ಲೇಟ್ ಆಗ್ತಾ ಇದೆ, ಬರ್ತೀನಿ. ಬಾಯ್. ಟೇಕ್ ಕೇರ್. ಬಾಯ್. ಎಲ್ಲೋ ಒಂದು ಲಿಂಕ್ ಮಿಸ್ ಆಗ್ತಾ ಇದೆಯಲ್ಲ. ಒನ್ ಲಿಂಕ್ ಮಿಸ್ಸಿಂಗ್.